ಆತ್ಮೀಯ ವೀಕ್ಷಕರೇ, ಸಕ್ಕಸುದ್ದಿ.comಗೆ ಸ್ವಾಗತ. ಕರಸಮಾಧಾನ ಯೋಜನೆ ಕರ್ನಾಟಕ ಸರ್ಕಾರ, ವಾಣಿಜ್ಯ ತೆರಿಗೆಗಳ ಇಲಾಖೆ ಹಳೆಯ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ತೆರಿಗೆ ಬಡ್ಡಿ ದಂಡಕ್ಕೆ ಯಾರು ಯಾವ ರೀತಿಯ ಪ್ರಕರಣಗಳಿದ್ದಾವೆ ಅವರನ್ನು ಬಡ್ಡಿ ಮತ್ತು ದಂಡದಿಂದ ತಪ್ಪಿಸಿಕೊಂಡು ತೆರಿಗೆಯನ್ನು ಕಟ್ಟುವಂತಹ ಮತ್ತು ಅವರಿಗೂ ಕೂಡ ಅದು ಬೆನಿಫಿಟ್ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಮಾಡಿರ್ತಕ್ಕಂತಹ ಈ ಒಂದು ಸ್ಕೀಮ್ ಏನಿದೆ. ಸೊ ಈ ಸ್ಕೀಮ್ ಬಗ್ಗೆ ಇವತ್ತು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅಡಿಷನಲ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ಬಿ ಜಗನ್ನಾಥ್ ಸಾಗರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಕರಸಮಾಧಾನ ಸ್ಕೀಮ್ ಮುಖ್ಯವಾಗಿ ಯಾವೆಲ್ಲ ಕಾಯ್ದೆಗಳಿಗೆ ಅನ್ವಯ ಆಗುತ್ತೆ? ಈ ಕರಸಮಾಧಾನ ಸ್ಕೀಮು ಹೆಸರೇ ಹೇಳೋ ಹಾಗೆ ಸಮಗ್ರ ಕರಸಮಾಧಾನ ಯೋಜನೆ 2019 GST ಪೂರ್ವದಲ್ಲಿದ್ದಂತಹ 8 ಕಾಯ್ದೆಗಳಿಗೆ ಇದು ಅನ್ವಯ ಆಗ್ತದೆ. ಕರ್ನಾಟಕ ಮಾರಾಟ ತೆರಿಗೆ ಕಾಯ್ದೆ, ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಕಾಯ್ದೆ, ಕರ್ನಾಟಕ ಕೇಂದ್ರ ಮಾರಾಟ ತೆರಿಗೆ ಕಾಯ್ದೆ, ಕರ್ನಾಟಕ ಪ್ರವೇಶ ತೆರಿಗೆ ಕಾಯ್ದೆ, ಕರ್ನಾಟಕ ವೃತ್ತಿ ತೆರಿಗೆ ಕಾಯ್ದೆ, ಕರ್ನಾಟಕ ವಿಳಾಸ ತೆರಿಗೆ ಕಾಯ್ದೆ, ಕರ್ನಾಟಕ ಮನರಂಜನಾ ತೆರಿಗೆ ಕಾಯ್ದೆ ಹಾಗೂ ಕರ್ನಾಟಕ ಕೃಷಿ ವರಮಾನ ತೆರಿಗೆ ಕಾಯ್ದೆ. ಹೀಗಾಗಿ ಇದರ ವ್ಯಾಪ್ತಿ ಬಹಳ ದೊಡ್ಡದಾಗಿದೆ. ಹಾಗಾಗಿ ಬಹುಶಃ ಈ ಹಿಂದೆ ಯೋಜನೆ ಬಂದಿದ್ದರೂ ಕೂಡ ಇಷ್ಟು ದೊಡ್ಡ ವ್ಯಾಪ್ತಿಗೆ ಈ ಕರಸಮಾಧಾನ ಯೋಜನೆ ಇರಲಿಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. KST ಇಂದ ಹಿಡಿದು ವ್ಯಾಟ್ವರೆಗೂ ಕೂಡ ಪ್ರತಿಯೊಂದು ಕೂಡ ಯಾವ ಯೋಜನೆಗಳಲ್ಲಿ ಪ್ರಕರಣಗಳು ಬಾಕಿ ಇದ್ದಾವೆ ಅಂಥವ್ರಿಗೆ ಇದು ಅನ್ವಯ ಆಗುತ್ತೆ. ಹಾಗೆಯೇ ವಿಶೇಷವಾಗಿ ಈ ದಂಡ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಬೆನಿಫಿಟ್ಸ್ ಎಕ್ಸ್ಟ್ರಾ ಇದೆಯಾ? ಈ ಮೊದಲು ಏನಾಗ್ತಾ ಇತ್ತು ಅಂತಂದರೆ, ಸಾಮಾನ್ಯವಾಗಿ ಕರನಿರ್ಧರಣ ಪ್ರಕ್ರಿಯೆ ಆಗುವಾಗ ಆ ಕರನಿರ್ಧರಣ ಪ್ರಕ್ರಿಯೆಯೊಂದಿಗೆ ವಿಧಿಸ್ತಿರ್ತಕ್ಕಂತಹ ದಂಡಕ್ಕೆ ಮಾತ್ರ ಈ ಯೋಜನೆ ಇರ್ತಾ ಇತ್ತು. ಅದು ಕೂಡ ಭಾಗಶಃ ಪರಿಹಾರವನ್ನು ಕೊಡ್ತಾ ಇತ್ತು ಈ ಮೊದಲು. ಈ ಬಾರಿ ಕರ ನಿರ್ಧರಣೆಗೆ ಆಗ್ತಕ್ಕಂತಹ ದಂಡ 100% ಮನ್ನಾ ಆಗ್ತದೆ. ಹಾಗೆ ಬಡ್ಡಿ ಕೂಡ ಆಗ್ತದೆ. ಇದು ಅಲ್ಲದೆ 3-4 ಪ್ರಕರಣಗಳಲ್ಲಿ ನಾವು ಈ ಮನ್ನಾ ಯೋಜನೆಯ ವಿಸ್ತರಣೆಯನ್ನು ನಾವು ಮಾಡಿದ್ದೇವೆ. ಮೊದಲನೇದಾಗಿ ಏನಾಗುತ್ತೆ ಅಂತಂದರೆ, ವರ್ತಕನಿಗೆ ಸಮಸ್ಯೆ ಶುರುವಾಗದೆ ಅವನು ಮಾಸಿಕ ತೆರಿಗೆ ನಮೂನೆಯನ್ನು ಸಲ್ಲಿಸೋ ಸಂದರ್ಭದಲ್ಲಿ ಯಾವುದೋ ಕಾರಣಕ್ಕೋಸ್ಕರ ಅವನು ಮಾಸಿಕ ತೆರಿಗೆಯನ್ನು ವಿಳಂಬವಾಗಿ ಸಲ್ಲಿಸ್ತಾನೆ. ಅಂಥ ಪ್ರಕರಣದಲ್ಲಿ ಹೇಳಬೇಕು ಅಂತಂದರೆ, ವಿಶೇಷವಾಗಿ ಮೌಲ್ಯವರ್ಧಿತ ತೆರಿಗೆ ಕಾಯ್ದೆಯಲ್ಲಿ 72(1)A 72(1)B ಅಂತ ಬರುತ್ತೆ. ಆ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ, ಅವನ ಹತ್ರ ಹಣ ಇರೋದಿಲ್ಲ. ಅದಕ್ಕೋಸ್ಕರ ಅವನು ಆ ತೆರಿಗೆಯನ್ನು ಸಲ್ಲಿಸೋದನ್ನು ವಿಳಂಬ ಮಾಡಿರ್ತಾನೆ. ಒಂದು ವಾರ ಬಿಟ್ಟು 15 ದಿವಸ ಬಿಟ್ಟು ಅದನ್ನು ಸಲ್ಲಿಸ್ತಕ್ಕಂಥ ಮಾಡ್ತಾನೆ. ಅದೇನಾಗಿರುತ್ತೆ, ತಂತಾನೆ ಅದರಲ್ಲಿ ದಂಡ ಮತ್ತು ಬಡ್ಡಿ ಬೆಳೀತಾ ಹೋಗ್ಬಿಡುತ್ತೆ ಅವಾಗ. ಸೊ ನಾವೇನು ಯೋಚನೆ ಮಾಡಿದ್ದೀವಿ ಅಂತಂದರೆ, ಮಾಸಿಕ ನಮೂನೆಯೊಂದಿಗೆ ಏನು ತಾನೇ ಅಡ್ಮಿಟ್ ಮಾಡ್ಕೊಂಡಿರ್ತಾನೋ ಅಂತಹ ತೆರಿಗೆನ ಸಂಪೂರ್ಣವಾಗಿ ಪಾವತಿ ಮಾಡೋದಲ್ಲಿ ಆ ತಂತಾನೇ ಉದ್ಭವವಾಗಿದ್ದಂತಹ 72(1)A ಮತ್ತು 72(1)B ಹಾಕಿರ್ತಕ್ಕಂಥ ದಂಡಗಳನ್ನು ಕೂಡ ನಾವು ಮನ್ನಾ ಮಾಡಲಿಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಕಲ್ಪಿಸಿದೆ. ಅಷ್ಟೇ ಅಲ್ಲದೆ ವರ್ಷ ಮುಗಿದ ನಂತರ ನಮೂನೆ 240 ಅಂತ ಇದೆ, ಅದನ್ನು 240 ಅಂತಿದೆ. ಆಡಿಟೆಡ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂತ ಇದೆ. ಅದನ್ನು ಏನಾಗುತ್ತೆ ಅಂದರೆ, ಅನೇಕ ವರ್ತಕರು ನಿಗದಿತ ವೇಳೆಗೆ ಸಲ್ಲಿಸೋದಿಲ್ಲ. ಒಂದು ದಿನ ತಡವಾದರೂ ಕೂಡ ಸ್ವಯಂಚಾಲಿತವಾಗಿ 5,000 ರೂಪಾಯಿ ದಂಡ, ಮತ್ತು ತದನಂತರ ಆಗ್ತಕ್ಕಂತಹ ಪ್ರತಿಯೊಂದು ದಿನದ ವಿಳಂಬಕ್ಕೂ ಕೂಡ 50 ರೂಪಾಯಿ ಅಂತ ಆಗ್ಬಿಡುತ್ತೆ. ಕೆಲವು ಸಂದರ್ಭಗಳಲ್ಲಿ 60,000, 70,000, 1 ಲಕ್ಷದವರೆಗೂ ಕೂಡ ಇಂತಹ ಪ್ರಕರಣ 74(4)ರ ದಂಡ ಹಾಕಿರ್ತಕ್ಕಂಥ ಪ್ರಮೇಯಗಳಿದೆ. ಇಲಾಖೆ ನಾವೆಲ್ಲ ಯೋಚನೆ ಮಾಡಿ ಆ 240 ಜೊತೆಗೆ ಏನಾದರೂ ಹೆಚ್ಚುವರಿಯಾಗಿ ತೆರಿಗೆ ಪಾವತಿ ಮಾಡ್ತಕ್ಕಂಥ ಸನ್ನಿವೇಶ ಬಂದಲ್ಲಿ ಆ ತೆರಿಗೆನ ಪಾವತಿ ಮಾಡಿದ್ರೆ ಈ ದಂಡವನ್ನು ಕೂಡ ಸಂಪೂರ್ಣವಾಗಿ ಮನ್ನಾ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಯೋಜನೆಯ ವಿಶೇಷತೆ ಮತ್ತು ಸಮಗ್ರತೆ ಏನಂತಂದರೆ, ಮಾಮೂಲಾಗಿ ಏನು ನಮಗೆ ಭಾಗಶಃ ಪರಿಹಾರವನ್ನು ಕೊಡ್ತಾ ಇದ್ವು ಈ ಮೊದಲು, ಇನ್ನೂ ಕೆಲವು ವಿಶೇಷ ಪ್ರಕರಣಗಳಲ್ಲೂ ಕೂಡ ದಂಡ ಮತ್ತು ಬಡ್ಡಿಯನ್ನು ಮನ್ನಾ ಮಾಡ್ತಕ್ಕಂಥ. ಅಂದರೆ ಈಗ 240 ಫೈಲ್ ಮಾಡಿರುವಂಥವರು 5,000 ಏನು ಇಮಿಡಿಯೇಟ್ ಪೆನಾಲ್ಟಿ ಇದೆ ಅದನ್ನು ಕಟ್ಟಿ ಸುಮ್ಮನಾಗಬಹುದಾ? ಅದನ್ನು ಬೇಕಾಗಿಲ್ಲ. 240 ಜೊತೆಗೆ ಏನಾಗುತ್ತೆ ಅಂದರೆ, ಲೆಕ್ಕ ಪರಿಶೋಧನೆ ಮಾಡಿದಾಗ ಮಾಸಿಕ ನಮೂನೆಗಳಲ್ಲಿ ಪ್ರಕಾರ 1 ಲಕ್ಷ ಕಟ್ಟೋದಿದ್ರೆ ಲೆಕ್ಕ ಪರಿಶೋಧನೆ ಆದ ನಂತರ 1,10,000 ರೂಪಾಯಿ ಕಟ್ಟುವಂಥ ಪ್ರಸಂಗ ಬರುತ್ತೆ. ಆ ವ್ಯತ್ಯಾಸದ ಹೆಚ್ಚುವರಿ ತೆರಿಗೆ ಏನಿರುತ್ತೆ, ಟ್ಯಾಕ್ಸ್ ಲಯಬಿಲಿಟಿ ಇಲ್ಲ ಅಂತಂದರೆ ಅವರಿಗೆ ವಿಳಂಬ ಆಗಿದ್ರೂ ಕೂಡ ಯಾವುದೇ ರೀತಿಯಾದಂಥ ತೆರಿಗೆಯ ಪರಿಣಾಮ ಇಲ್ಲದೇ ಇರೋದ್ರಿಂದ ಸಂಪೂರ್ಣವಾಗಿ 5,000 ರೂಪಾಯಿ ಮತ್ತು ದಿನವೊಂದಕ್ಕೆ ಹಾಕಿದ್ದಂಥ 50 ರೂಪಾಯಿ ದಂಡವನ್ನು ಕೂಡ ಸಂಪೂರ್ಣವಾಗಿ ಮನ್ನಾ ಮಾಡ್ತಾರೆ. ಸೊ ಈಗ ಇದುವರೆಗೂ ಫೈಲ್ ಮಾಡಿಲ್ಲ ಅಂದರೆ ಈಗ ಫೈಲ್ ಮಾಡಬಹುದಾ ಅಂತ? ಖಂಡಿತ ಈಗಲೂ ಫೈಲ್ ಮಾಡಿದ್ರೆ ಯಾವುದೇ ರೀತಿಯಾದ ಪೆನಾಲ್ಟಿ ಕೂಡ ಹಾಕೋದಿಲ್ಲ. ಅಡ್ಮಿಟೆಡ್ ಟ್ಯಾಕ್ಸ್ ಏನಾದ್ರು ಇದ್ರೆ ಅದನ್ನು ಖಂಡಿತ ಕಟ್ಟಬೇಕಾಗುತ್ತೆ. ಅವರು ಈಗಲೂ ಕೂಡ ಅವರಿಗೆ 36ರವರೆಗೆ ಅವಕಾಶ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಒಟ್ಟಾರೆ ಹೇಳೋದಾದ್ರೆ ವೀಕ್ಷಕರೇ, 240 ಯಾರು ಫೈಲ್ ಮಾಡಿಲ್ಲ ಅಥವಾ ಡಿಲೇಡ್ ಫೈಲ್ ಮಾಡಿರ್ತಾರೆ ಅಂಥವರು
ಅವ್ರಿಗೂ ಕೂಡ ಈ ಒಂದು 5,000 ಪೆನಾಲ್ಟಿ ಪ್ಲಸ್ 50 ರೂಪೀಸ್ ಪರ್ ಡೇ ಅಂತ ಏನಿತ್ತು ಅದನ್ನು ಕೂಡ ಮಾಫಿ ಮಾಡಲಾಗಿದೆ ಅನ್ನುವಂಥದ್ದು ಈ ಕರ ಸಮಾಧಾನ ಸ್ಕೀಮ್ನ ಒಂದು ಸ್ಪೆಷಾಲಿಟಿ ಸರ್. ಹಾಗೆಯೇ ಅಪೀಲ್ ಪ್ರಿಫರ್ ಮಾಡಿದಂಥವ್ರು ಸಾಮಾನ್ಯವಾಗಿ 30% ಇನ್ ಅಡ್ವಾನ್ಸ್ ಡೆಪಾಸಿಟ್ ಮಾಡಿ, ಸೊ ದೇ ವಿಲ್ ಫೈಲ್ ಅನ್ ಅಪೀಲ್ ಬಿಫೋರ್ ದೇ ಅಪ್ಲೈ. ಸೊ ಅಂಥವ್ರು ಆ ಹಣವನ್ನು ಇದಕ್ಕೆ ಅಡ್ಜಸ್ಟ್ ಮಾಡುವಂಥ ಪ್ರಕ್ರಿಯೆ ಇದೆಯಾ? ಖಂಡಿತವಾಗಿಯೂ ಇದೆ. ಇಂಥ ಪ್ರಕರಣಗಳಲ್ಲೂ ಕೂಡ ಆ ಹಣವನ್ನು ಹೊಂದಾಣಿಕೆ ಮಾಡ್ತಕ್ಕಂಥ ಅವಕಾಶ ಇದೆ. ಇತ್ತೀಚೆಗೆ ಹೈಕೋರ್ಟ್ ಒಂದು ತೀರ್ಮಾನವನ್ನು ಕೊಡ್ತು. WS ರಿಟೈಲರ್ಸ್ ಅಂತಕ್ಕಂಥ ಪ್ರಕರಣದಲ್ಲಿ ತೀರ್ಪನ್ನು ಕೊಡ್ತು. ಬಹಳ ಮಹತ್ವವಾದಂಥ ತೀರ್ಪದು. ಏನು ಹೇಳ್ತಂದರೆ, ಅಪೀಲ್ ಪ್ರಕ್ರಿಯೆ ಸಂದರ್ಭದಲ್ಲಿ ವರ್ತಕರು ಭಾಗಶಃ ಹಣ ತುಂಬಿದರೆ ಅದನ್ನು ಯಾವುದೇ ನಿರ್ದಿಷ್ಟವಾದಂಥ ಶೀರ್ಷಿಕೆಗೆ ಹೊಂದಿಕೊಳ್ಳ ಮಾಡಬಾರ್ದು. ಇಟ್ ಇಸ್ ಎ ಕಲರ್ಲೆಸ್ ಡಿಪಾಸಿಟ್. ಹಾಗಾಗಿ ಆ ಅಮೌಂಟನ್ನು ನೀವು ಯಾರಾದರೂ ಅಪೀಲನ್ನು ವಿಡ್ರಾ ಮಾಡಿಕೊಂಡ್ರೆ ಆ ಸಂಪೂರ್ಣವಾಗಿ ಅವರೇನು ಪಾವತಿ ಮಾಡಿರ್ತಾರೋ ಅದನ್ನು ಅಸಲಿಗೆ ನಾವು ಅದನ್ನು ಹೊಂದಿಸ್ಕೊಳ್ತೇವೆ. ಹಾಗಾಗಿ ಅವರು ಹಿಂದೆ ಕಟ್ಟಿರ್ತಕ್ಕಂಥ ಹಣದ ಸಂಪೂರ್ಣ ಜಮೆ ಅಸಲು ಖಾತೆಗೆ ಹೋಗುತ್ತೆ. ಈ ದೃಷ್ಟಿಯಿಂದನೂ ಕೂಡ ಈ ಯೋಜನೆ ಬಹಳ ಮಹತ್ವಪೂರ್ಣವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾನೆ. ಹಾಗೆ ಅವರು ಏನು ಬಡ್ಡಿ ಮತ್ತು ದಂಡವನ್ನು ಏನು ವಿಧಿಸಿದ್ರೋ ಅದು ಕೂಡ ಸಂಪೂರ್ಣವಾಗಿ ಮನ್ನಾ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಏನಂತಂದರೆ ಅವರು ಅಪ್ಲೆಟ್ ಅಥಾರಿಟಿ ಮುಂದೆ ಹೋಗಿ ಈ ಅಪೀಲನ್ನು ಅವರು ವಾಪಸ್ ತೆಗೆದುಕೊಂಡು ಸಂಬಂಧಪಟ್ಟಂಥ ಆಡಿಟ್ ಅಧಿಕಾರಿಗೆ ಅವರು ಮಾಹಿತಿಯನ್ನು ಕೊಟ್ಬಿಟ್ಟು ಹೇಳಿದಾಗ ಈ ಸಂಪೂರ್ಣವಾದಂಥ ಹೊಂದಾಣಿಕೆ ಕಾರ್ಯಕ್ರಮ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಅಂದರೆ ಅಪೀಲ್ ವಿಡ್ರಾ ಮಾಡಿ ಅಲ್ಲಿ ಕಟ್ಟಿದಂತಹ ಹಣವನ್ನು ಅವರು ಅಡ್ಜಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆಯೇ ಈ ಸ್ಟೇಟಸ್ ಆಫ್ ಅಪೀಲ್ ಅಂತ ನಾವು ನೋಡಿದಾಗ ಈಗ ಒಂದಷ್ಟು ತಿಂಗಳಿಂದ ವರ್ಷದಿಂದ ನಡ್ಕೊಂಡು ಬಂದಿರುತ್ತೆ. ಸೊ ಅಂಥವರಿಗೆ ಇರುವಂತಹದ್ದು ದೇ ಕ್ಯಾನ್ ವಿಡ್ರಾ ಅಂಡ್ ದೇ ಕ್ಯಾನ್ ಅಡ್ಜಸ್ಟ್ ದಟ್ ಅಮೌಂಟ್ ಆಸ್ ಎ ಟ್ಯಾಕ್ಸ್ ಅಂತ ಹೇಳ್ತೀವಿ. ಮೂಲ ತೆರಿಗೆಗೆ ಅಡ್ಜಸ್ಟ್ ಮಾಡಿ. ಹೌದು. ಈ ಕಾರ್ಯಜೆಂಡಮ್ ಇಶ್ಯೂ ಮಾಡಿರ್ತಕ್ಕಂಥದ್ದು. ಸೊ ವೈ ವಾಸ್ ಇಶ್ಯೂ? ಈ ಕರ ಸಮಾಧಾನ ಯೋಜನೆ ಇಲ್ಲಿವರೆಗೂ ನಾವು ಮಾಡಿದಾಗ ಯಾವುದೇ ಸಕ್ಕರೆ ಕಾರ್ಖಾನೆಗಳು ಅಥವಾ ಈ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು ಯಾರೂ ಕೂಡ ಈ ಯೋಜನೆ ವ್ಯಾಪ್ತಿಗೆ ಬರ್ತಾ ಇರಲಿಲ್ಲ. ಇಲ್ಲಿವರೆಗೆ ಯಾರೂ ಕೂಡ ಬಂದಿರಲಿಲ್ಲ. ಹಾಗಾಗಿ ನಾವು ಅವರನ್ನು ಪರಿಗಣನೆ ತೆಗೆದುಕೊಂಡಿದ್ದಿಲ್ಲ. ಈ ಯೋಜನೆ ಬಂದ ನಂತರ ಸಕ್ಕರೆ ಕಾರ್ಖಾನೆಯವರು ಕೂಡ ಬಂದು ನಾವು ಕೂಡ ಈ ಯೋಜನೆ ವ್ಯಾಪ್ತಿಯಲ್ಲಿ ಬರಲಿಕ್ಕೆ ನಮಗೆ ಅವಕಾಶ ಕೊಡಿ, ಇದರಿಂದ ನಮಗೆ ಪ್ರಯೋಜನ ಪಡ್ಕೊಳ್ತೀವಿ ಅಂತ ಹೇಳಿದ್ರಿಂದ ಆ ಸಣ್ಣ ಒಂದು ತಿದ್ದುಪಡಿಯನ್ನು ಮಾಡಿದ್ದೇವೆ. ಇದರಿಂದಾಗಿ ಏನಾಗಿದೆ, ಕರ ಸಮಾಧಾನ ಯೋಜನೆಯ ವ್ಯಾಪ್ತಿ ಮತ್ತಷ್ಟು ವಿಸ್ತೃತವಾಗಿದೆ. ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಮತ್ತು ಸಕ್ಕರೆ ಕಾರ್ಖಾನೆಗಳು ಕೂಡ ಇದರ ವ್ಯಾಪ್ತಿಗೆ ಬರ್ತವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಹಾಗೆಯೇ ಸರ್, ಇದರಲ್ಲಿ ಡಿಫಿಕಲ್ಟೀಸ್ ಇದ್ದರೆ ಅದನ್ನು ಯಾವ ರೀತಿಯ ಡಿಫಿಕಲ್ಟೀಸ್ ಬರಬಹುದು ಮತ್ತು ಬಂದರೆ ನೀವು ಅದನ್ನು ಹೇಗೆ ಸಾಲ್ವ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ? ಈ ಹಿಂದೆಯೂ ಕೂಡ ಅನೇಕ ಕರದಾತರು ಈ ಅನುಷ್ಠಾನದಲ್ಲಿ ಕೆಲವು ತೊಂದರೆಗಳಾಗ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದರು. ಹಾಗೆಯೇ ಅನುಷ್ಠಾನ ಮಾಡ್ತಕ್ಕಂಥ ಅಧಿಕಾರಿಗಳು ಕೂಡ ವಾಣಿಜ್ಯ ಸಾರಿಗೆ ಇಲಾಖೆ ಆಯುಕ್ತರಿಗೆ ಬರೆದುಬಿಟ್ಟು ಕೇಳ್ತಾ ಇದ್ದರು. ಇದಕ್ಕಾಗಿಯೇ ನಾವು ಒಂದು ವಿಶೇಷವಾದಂತಹ ಪ್ರಾವಿಷನನ್ನು ಮಾಡಿಕೊಂಡಿದ್ದೇವೆ. ಪ್ರಾವಿಷನ್ ಪ್ಯಾರಾ 7ನಲ್ಲಿ ನಾವು ತೊಡಕು ನಿವಾರಣೆಗೋಸ್ಕರ, ರಿಮೂವಲ್ ಆಫ್ ಡಿಫಿಕಲ್ಟಿಗೋಸ್ಕರ ನಾವು ಪ್ರಾವಿಷನ್ ಮಾಡ್ಕೊಂಡಿದ್ದೇವೆ. ಅಂತಹ ಏನೇ ವಿಶಿಷ್ಟವಾದ ಸಮಸ್ಯೆ ಇದ್ದಲ್ಲಿ ಅವರು ಆಯುಕ್ತರಿಗೆ ಅರ್ಜಿಯನ್ನು ಕೊಟ್ಟರೆ ಶೀಘ್ರವಾಗಿ ನಾವು ಅದನ್ನು ಪರಿಶೀಲನೆ ಮಾಡಿ ಅದನ್ನು ಸುಧಾರಿತವಾದ ಅನುಷ್ಠಾನಕ್ಕೆ ಅವಕಾಶ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಸರ್, ಹಾಗೆಯೇ ಇವತ್ತೆಲ್ಲ ಟೆಕ್ನಾಲಜಿ, ಸೊ ಆಬ್ವಿಯಸ್ಲಿ ನಾವು ಟೆಕ್ನಾಲಜಿಗೆ ಪ್ರತಿಯೊಂದು ಕೂಡ ಅಳವಡಿಸಿಕೊಂಡು ಅದರ ಜೊತೆ ಹೋಗ್ತಾ ಇದ್ದೀವಿ. ಸೊ ವೇರಾಸ್ ಈ ಕರ ಸಮಾಧಾನ ಸ್ಕೀಮ್ ಕೂಡ ಥ್ರೂ ಆನ್ಲೈನ್ ಅದಕ್ಕೆ ಬೇರೆ ವ್ಯವಸ್ಥೆಗಳಿದೆಯಾ? ಸೊ ಆನ್ಲೈನ್ ಇದ್ದರೆ ಈಗ ನಮಗೆ ಸಾಕಷ್ಟು ತಾಂತ್ರಿಕ ತೊಂದರೆಗಳು, ಅಡಚಣೆಗಳು ಇತ್ತೀಚೆಗೆ ಕಾಣ್ತಿದೆ. ಸೊ ಇದು ಕರ ಸಮಾಧಾನ ಸ್ಕೀಮ್ಗೆ ಹೇಗಿರ್ತದೆ? ಈ ಯೋಜನೆ ವಿಶೇಷತೆಯೂ ಹಾಗೇನೆ, ಇದೆಲ್ಲವೂ ಕೂಡ ಆನ್ಲೈನ್ ಪ್ರಕ್ರಿಯೆ. ಈ ಮೊದಲು ಕಳೆದ 2017ರಲ್ಲಿ ಬಂದಂತಹ ಕರ ಸಮಾಧಾನ ಯೋಜನೆ ಆಗಲಿ, 2018ರಲ್ಲಿ ಬಂದಂತಹ ಕೇಂದ್ರ ಮಾರಾಟ ತೆರಿಗೆ ಸಂಬಂಧಪಟ್ಟಂಥ ಕರ ಸಮಾಧಾನ ಯೋಜನೆ ಆಗಲಿ, ಈಗ ಪ್ರಸ್ತುತ ಇರತಕ್ಕಂಥ ಕರ ಸಮಾಧಾನ ಯೋಜನೆ ಆಗಲಿ, ಇವೆಲ್ಲವೂ ಕೂಡ ಆನ್ಲೈನ್ ಪ್ರಕ್ರಿಯೆಯಲ್ಲಾಗಿರುತ್ತೆ. ಬಹಳ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಪಾರದರ್ಶಕವಾಗಿರುತ್ತೆ. ನೀವು ಯಾವಾಗ ಅರ್ಜಿ ಕೊಟ್ಟಿದ್ದೀರಿ, ನೀವೆಷ್ಟು ಹಣವನ್ನು ಪಾವತಿ ಮಾಡಿದ್ದೀರಿ, ಯಾವಾಗ ಅರ್ಜಿ ತಲುಪಿದೆ, ಇನ್ನೆಷ್ಟು ದಿವಸದಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು, ಈ ಎಲ್ಲ ಮಾಹಿತಿಗಳು ಕೂಡ ಇದರಲ್ಲಿ ಲಭ್ಯ ಆಗ್ತವೆ. ಜೊತೆಗೆ ಒಂದು ಕರ ಸಮಾಧಾನ ಸ್ಕೀಮ್ನ ನಾನು ಆಪ್ಟ್ ಮಾಡ್ಕೊಂಡಿದ್ದೀನಿ, ಟ್ಯಾಕ್ಸಸ್ ಕಟ್ಟಿದ್ದೀನಿ ಅನ್ನೋದಾದರೆ, ಸೊ ನನಗೆ ಇನ್ಸ್ಟಾಲ್ಮೆಂಟಲ್ಲಿ ಆ ಟ್ಯಾಕ್ಸನ್ನು ಕಟ್ಟೋ ವ್ಯವಸ್ಥೆ ಉಂಟಾ? ಈ ದೃಷ್ಟಿಯಲ್ಲಿ ನಾವು ವಿಶೇಷವಾಗಿ ಸವಲತ್ತನ್ನು ಕೊಟ್ಟಿದ್ದೇವೆ. ಉದಾಹರಣೆಗೆ ಏನಾಗುತ್ತೆ ಅಂದರೆ, ಯಾವುದೋ ಅವರಿಗೆ ತೊಂದರೆ ಇದೆ ಅನ್ನೋ ಕಾರಣಕ್ಕೋಸ್ಕರ ತೆರಿಗೆಯನ್ನು ಕಟ್ಟದೆ ಮುಂದೂಡ್ಕೊಂಡು ಬಂದಿರ್ತಾರೆ. ಈಗ ನಾವು ಕರ ಸಮಾಧಾನ ಯೋಜನೆ ಬಂದಿದೆ ಅಂದಾಕ್ಷಣ ಒಂದೇ ಸಾರಿ ನೀವು ತೆರಿಗೆಯನ್ನು ಕಟ್ಟಿ ಅಂತಲೂ ಕೂಡ ಹೇಳಲಿಕ್ಕಾಗಲ್ಲ. 30/9/2019 ತೆರಿಗೆ ಕಟ್ಟಲಿಕ್ಕೆ ಅವಕಾಶ ಇದೆ. ಇದರಿಂದಾಗಿ ಅವರು ಕಂತುಗಳಲ್ಲಿ ಕೂಡ ಈ ತೆರಿಗೆಯನ್ನು ಸಂಪೂರ್ಣವಾಗಿ ಅಸಲನ್ನ ಪಾವತಿ ಮಾಡೋ ಮೂಲಕ ಈ ಯೋಜನೆಯ ಸೌಲಭ್ಯವನ್ನು ಪಡ್ಕೊಳ್ಬೇಕಾಗಿದೆ. ಎಲ್ಲ ಆನ್ಲೈನ್ ಸಿಸ್ಟಮ್ ಇರೋದು, ಆನ್ಲೈನ್ ಮೂಲಕನೇ ನಾವು ಅರ್ಜಿಯನ್ನು ಹಾಕ್ಕೊಳ್ಬೇಕು ಅಂತ. ಸೊ ವೆಬ್ಸೈಟು ಮತ್ತು ಅದರ ಡೀಟೇಲ್ ಸಿ ಟ್ಯಾಕ್ಸ್ ಕಾರ್ನಿಕ್ ಇನ್ ಅಂತ ಹೋಗ್ಬೋದು,
GST ಕಾರ್ನಿಕ್ ಇನ್ ಅಂತ ಹೇಳಿ ಈಗಾಗಲೇ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಿದ್ದಾವೆ. ಅದನ್ನು ಬಹಳ ಸುಭದ್ರವಾದಂಥ ಸುವ್ಯವಸ್ಥಿತವಾದಂತಹ ಇಲಾಖೆಯ ವೆಬ್ಸೈಟ್ ಇದೆ. ಅಲ್ಲಿ ಹೋದರೆ ತಂತಾನೇ ಅದನ್ನು ನಿಮಗೆ ಹಂತ ಹಂತವಾಗಿ ಪ್ರತಿಯೊಂದು ಹೆಜ್ಜೆಗಳನ್ನು ಕೂಡ ತೋರಿಸ್ತಾ ಹೋಗುತ್ತೆ, ಯಾವ ರೀತಿ ನೀವು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೋದು ಅಂತಕ್ಕಂಥದ್ದನ್ನು. ಒಂದು ಸಾರಿ ಅವರು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅದರ ಒಂದು ಭೌತಿಕ ಪ್ರತಿಯನ್ನು ಸಂಬಂಧಪಟ್ಟಂತಹ ಕಾರ್ಯನಿರ್ವಹಣಾ ಅಧಿಕಾರಿಗೆ ಕೊಡಬೇಕು. ಇದು ಏನಕ್ಕೆ ಉದ್ದೇಶಪೂರ್ವಕವಾಗಿ ಮಾಡಿದ್ದೀವಿ ಅಂತ ಹೇಳಿದ್ರೆ, ಅವರಿಗೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಇರುತ್ತೆ. ನಾನು ಇಷ್ಟು ಹಣವನ್ನು ಕಟ್ಟಿದ್ದೀನಿ ಅಂತ ಹೇಳಿ ಆ ಅರ್ಜಿಯನ್ನು ಬಂದಂಥ 15 ದಿನಗಳಿಗಾಗಿ ಏನಾದರೂ ನ್ಯೂನತೆ ಇದ್ದಲ್ಲಿ ಅವರಿಗೆ ಮಾಹಿತಿ ಹೋಗುತ್ತೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ಎಲ್ಲ ಸಸೂತ್ರವಾಗಿ ಕಂಡು ಬಂದಂಥಲ್ಲಿ ಅವರಿಗೆ ಮನ್ನಾ ಆದೇಶವನ್ನು 15 ದಿವಸಗಳಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡಿದೆ. ಸೊ ಹಾಗಾದರೆ ಅವರ ಅರ್ಜಿ ಬಂದ ನಂತರ 15 ದಿನಗಳಿಗಾಗಿ ನ್ಯೂನತೆಯನ್ನು ಸರಿಪಡಿಸ್ತಕ್ಕಂಥ ಒಂದು ಅರ್ಜಿ ನೋಟಿಸ್ ಬರುತ್ತೆ. ದಂಡವನ್ನು ಮನ್ನಾ ಮಾಡಿರುವಂತಹ ಮನ್ನಾ ಆದೇಶ ಅವರಿಗೆ 15 ದಿವಸಗಳಿಗೆ ಬರುತ್ತೆ. ಅಂದರೆ ಟೆಕ್ನಿಕಲ್ ಎರರ್, ಹ್ಯೂಮನ್ ಎರರು ಅಥವಾ ಏನೋ ಡಿಸ್ಕ್ರಿಪೆನ್ಸಿ ಇದ್ರೂ ಕೂಡ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿಕ್ಕೆ ನೀವು ಡಿಪಾರ್ಟ್ಮೆಂಟ್ ಎಂಡಾರ್ಸ್ಮೆಂಟ್ ಕೊಡುತ್ತಾ ಅಥವಾ ಹೇಗೆ? ಖಂಡಿತ ಎಂಡಾರ್ಸ್ಮೆಂಟ್ ಕೊಡುತ್ತೆ, 15 ದಿವಸ ಒಳಗಡೆ ಕೊಡುತ್ತೆ. 15 ದಿನ ಕಾಲಾವಕಾಶವನ್ನು ಕೂಡ ಕೊಡುತ್ತೆ ಅವರಿಗೆ. ಅವರು 1 ಲಕ್ಷ ರೂಪಾಯಿ ಕಟ್ಟಿರ್ಬೋದು. ನಮ್ಮ ಇಲಾಖೆಯಲ್ಲಿ ಬಹುಶಃ 90,000 ರೂಪಾಯಿ ಮಾತ್ರ ಜಮೀನು ಇರಬಹುದು. ಆ 10,000 ರೂಪಾಯಿಯನ್ನು ತುಂಬಿಸ್ಕೊಳ್ಳಿಕ್ಕೆ ಯಾಕೆ ಏನಾಗುತ್ತೆ ಅಂದರೆ, ಅನೇಕ ಸಂದರ್ಭಗಳಲ್ಲಿ ಅವರು ಬಾಕಿಯನ್ನು ಕಟ್ಟುವಾಗ ಕಂತುಗಳನ್ನು ಕಟ್ಟಿರ್ತಾರೆ. ಒಂದು ಕಂತು ಬಿಟ್ಟು ಹೋದರೂ ಕೂಡ ಅಸಲು ಸಂಪೂರ್ಣವಾಗಿ ಪಾವತಿ ಆದಂಗೆ ಆಗೋದಿಲ್ಲ. ಈ ದೃಷ್ಟಿಯಿಂದ ಅದನ್ನು ನಾವು ಈ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹಾಗೆ ಸರ್, ನಿನ್ನೆ ನಾನು ಸಮಾಧಾನ ಸ್ಕೀಮ್ನ ಆಪ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದೆ ಸರ್. ಅದಕ್ಕೋಸ್ಕರ ಹಣವನ್ನು ಹೊಂದಿಸ್ಬೇಕು ಅಂತ ಇದ್ದೆ. ಅಷ್ಟರಲ್ಲಿ ಬ್ಯಾಂಕಲ್ಲೂ ಯಾವುದೋ ಅಮೌಂಟ್ ಇತ್ತು. ನಿನ್ನೆ ಬೆಳಗ್ಗೆ ಬ್ಯಾಂಕ್ ಅಟ್ಯಾಚ್ಮೆಂಟ್ ಬಂದುಬಿಟ್ಟಿದೆ ಸರ್, ಏನು ಮಾಡೋದು ಅಂತ ಅನ್ನುವಂಥ ಡೀಲರ್ಸ್ಗೆ ಇದು ಏನಾಗುತ್ತೆ ಅಂದರೆ, ನೀವು ಯಾವ ಕರ ಸಮಾಧಾನ ಯೋಜನೆ ಸ್ವಯಂ ಚಾಲಿತವಾಗಿದೆ. ನೀವು ಏನು ತೆರಿಗೆಯನ್ನು ಪಾವತಿ ಮಾಡಬೇಕೋ, ಬಾಕಿ ಉಳಿಸ್ಕೊಂಡಿದ್ದೀರೋ ಆ ವಿವರಗಳನ್ನು ನೀವೇ ಅದರಲ್ಲಿ ದಾಖಲು ಮಾಡ್ತೀರಿ. ಆ ಪ್ರಕಾರವಾಗಿ ತೆರಿಗೆಯನ್ನು ಮಾಡಿದಾಗ ಮಾತ್ರ ಅಥವಾ ಭಾಗಶಃ ಪಾವತಿ ಮಾಡಿದಾಗ ಮಾತ್ರ ಅರ್ಜಿ ಅಲ್ಲಿ ಸ್ವೀಕೃತವಾಗ್ತದೆ. ಹಾಗಾಗಿ ನೀವು ಕೊನೆ ಪಕ್ಷ ಭಾಗಶಃ ಅಮೌಂಟನ್ನು ನೀವು ಪಾವತಿ ಮಾಡಿ ಅಧಿಕಾರಿ ಮುಂದೆ ಹೋಗಬೇಕಾಗ್ತದೆ. ಹಾಗಂದಾಕ್ಷಣ ಕೂಡಲೇ ನಾವು ಆ ಬ್ಯಾಂಕ್ ಖಾತೆಯನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದಲ್ಲ. ಅಲ್ಪ ಸ್ವಲ್ಪ ಪ್ರಮಾಣದ ಹಣ ಇದ್ದಲ್ಲಿ ಏನಾದರೂ ನೋಡ್ಬೋದೇ ವಿಷಯ. ಬಹಳಷ್ಟು ಪ್ರಮಾಣದ ಹಣ ಬಾಕಿ ಉಳಿಸ್ಕೊಂಡಲ್ಲಿ ಆದಷ್ಟು ಇಲಾಖೆಯ ದೃಷ್ಟಿಯಿಂದ ಈಗಾಗಲೇ ಬಹಳ ಉದಾರವಾದಂಥ ಯೋಜನೆ ಇದು. ಹಾಗಾಗಿ ಬಹಳಷ್ಟು ಪ್ರಕರಣಗಳಿದೆ. ನಾವು ಅಂಥ ಸಂದರ್ಭದಲ್ಲಿ ಬ್ಯಾಂಕ್ ಖಾತೆಯನ್ನು ನಾವು ಬಿಡುಗಡೆ ಮಾಡಲಿಕ್ಕೆ ಆದೇಶ ಕೊಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಂದರೆ ಈಗ ಉದಾಹರಣೆಗೆ 4 ಲಕ್ಷ ತೆರಿಗೆ ಕಟ್ಟುವಂತಹ ಒಬ್ಬ ವ್ಯಕ್ತಿಯ ಬ್ಯಾಂಕ್ ಅಟ್ಯಾಚ್ಮೆಂಟ್ ಹೋಗಿ ಆತನ ಖಾತೆಯಲ್ಲಿ 5 ಲಕ್ಷ ಅಮೌಂಟ್ ಇದ್ರೆ, ಸೊ 4 ಲಕ್ಷ ಮೂಲ ತೆರಿಗೆಯನ್ನು ವಿಡ್ರಾ ಮಾಡುವಂತಹ ಬಹಳ ಸುಲಭವಾಗಿದೆ. 4 ಲಕ್ಷ ಹಣವನ್ನು ಬ್ಯಾಂಕಿಂದ ಅವರು ತಗೊಂಡು ಬಂದು ಪಾವತಿ ಮಾಡಿಬಿಟ್ಟು ಕೂಡ ಆ ವಿವರಗಳನ್ನು ನಮ್ಮ ಅರ್ಜಿಯಲ್ಲಿ ದಾಖಲು ಮಾಡಿದ್ರೆ ತಂತಾನೇ ಅರ್ಜಿ ಸ್ವೀಕೃತವಾಗ್ತದೆ. ಹಾಗಾಗಿ ಬ್ಯಾಂಕಿನವರಿಂದಲೇ ತರಿಸ್ಕೊಂಡ್ರು ಏನು ಸಮಸ್ಯೆ ಆಗೋದಿಲ್ಲ ಅಂತಕ್ಕಂಥ. ಯಾರಿಗೆ ಈ ಕರ ಸಮಾಧಾನ ಸ್ಕೀಮು ಅನ್ವಯ ಆಗೋದಿಲ್ಲ? ಬಹಳಷ್ಟು 3ರಿಂದ 4 ಪ್ರಕರಣಗಳಲ್ಲಿ ಮಾತ್ರ ಇದು ಅನ್ವಯ ಆಗೋದಿಲ್ಲ ಅಂತಕ್ಕಂಥದ್ದು ಹೇಳ್ತೇನೆ. ಉದಾಹರಣೆಗೆ ಏನಾಗುತ್ತೆ ಅಂದರೆ, ಒಂದು ಆದೇಶವನ್ನು ಹೊರಡಿಸಿರ್ತಾರೆ ಸರ್ಕಾರದ ದೃಷ್ಟಿಯಿಂದ ಅಥವಾ ಇಲಾಖೆಯ ದೃಷ್ಟಿಯಲ್ಲಿ ಅದು ರೆವಿನ್ಯೂಗೆ ರಾಜಸ್ವವನ್ನು ನಷ್ಟವನ್ನು ಉಂಟು ಮಾಡಿದೆ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರವೇ ಮೇಲ್ಮನವಿದಾರರಾಗಿರ್ಬೋದು, ಟ್ರೈಬ್ಯುನಲ್ ಮುಂದೆ ಹೋಗಿರ್ಬೋದು ಅಥವಾ ಹೈಕೋರ್ಟ್ ಮುಂದೆ ಹೋಗಿರ್ಬೋದು, ಅಂಥ ಪ್ರಕರಣಗಳಲ್ಲಿ ಆ ಕರದಾತರಿಗೆ ಈ ಸೌಲಭ್ಯವನ್ನು ಪಡಿತಕ್ಕಂಥ ಯೋಚನೆ ಅವಕಾಶ ಇರೋದಿಲ್ಲ. ಹಾಗೆಯೇ ಇಲಾಖೆಯಲ್ಲಿ ಯಾವುದು SMR ಅಂತಿದೆ, ಸೋಮೋಟೋ ರಿವಿಷನ್ ಅಂತ ಸ್ವಯಂ ಪರಿಷ್ಕರಣಾ ಪ್ರಕ್ರಿಯೆ ಆದೇಶಗಳಂತ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲೂ ಕೂಡ ರಾಜಸ್ವ ನಷ್ಟವಾಗಿದೆ ಅಂತಕ್ಕಂಥ ಸನ್ನಿವೇಶಕ್ಕೋಸ್ಕರ ಆ ಪ್ರಕ್ರಿಯೆಗಳನ್ನು ಆರಂಭ ಮಾಡಿರ್ತೀವಿ. ಅಂಥ ಪ್ರಕರಣಗಳು ಕೂಡ ಅದು ಬರೋದಿಲ್ಲ. ಹಾಗೆಯೇ ಯಾವುದೇ ರೆಕ್ಟಿಫಿಕೇಷನ್ ಆರ್ಡರ್ಸನ್ನು, ಪರಿಷ್ಕೃತ ಆದೇಶವನ್ನು 30/6/2019 ನಂತರ ಮಾಡಿದಲ್ಲಿ ಕೂಡ ಈ ಯೋಜನೆಯ ವ್ಯಾಪ್ತಿಗೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾನೆ. ಆಯಾ ಸಂಬಂಧಪಟ್ಟ LVOಗಳಿರ್ಬೋದು, ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಥವಾ CTOಗಳಿರ್ಬೋದು, ಅಧಿಕಾರಿಗಳು ಗೈಡ್ ಮಾಡುವಂತಹ ವ್ಯವಸ್ಥೆ ಏನಾದರೂ ಉಂಟಾ? ಈಗಾಗಲೇ ಹೆಲ್ಪ್ ಡೆಸ್ಕ್ಗಳನ್ನು ಮಾಡಿದ್ದೇವೆ. ಅಷ್ಟೇ ಏಕೆ, ನಿಮಗೆ ಜಾಲತಾಣದಲ್ಲಿ ಹೋದರೆ ಬಹಳ ವ್ಯವಸ್ಥಿತವಾದಂತಹ ಮ್ಯಾನ್ಯುಯಲ್ ಕೈಪಿಡಿಯೇ ಇದೆ. ನಿಮಗೆ ಪ್ರತಿ ಒಂದೊಂದು ಹಂತವಾಗಿಯೂ ಕೂಡ ನಿಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಇಷ್ಟಾಗಿಯೂ ಕೂಡ ನೀವು ಹೆಲ್ಪ್ ಡೆಸ್ಕ್ಗಳಿಗೆ ಬರ್ಬೋದು, ಅಧಿಕಾರಿಗಳನ್ನು ಸಂಪರ್ಕ ಮಾಡ್ಬೋದು. ಎಲ್ಲ ನಿಮ್ಮ ನಿವಾರಣೆಗಳಿರುತ್ತೆ, ಇವೆಲ್ಲ ಗೊಂದಲಗಳು, ಸಂದೇಹಗಳಿರುತ್ತೆ. ಆ ನಿವಾರಣೆ ಮಾಡಿಕೊಂಡು ಸುದೀರ್ಘವಾಗಿ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲಾಖೆ ಮಾಡಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಚ್ಛೆಪಡ್ತಾನೆ. ಫೈನಲೈಸ್ ಡೀಲರ್ಸ್ಗೆ ನಿಮ್ಮ ಕಿವಿ ಮಾತು ಹೇಳೋದಾದರೆ, ಯಾಕಂದರೆ ಕರ ಸಮಾಧಾನ ಸ್ಕೀಮು ತುಂಬ ಜನಕ್ಕೆ ಹಣವನ್ನು ಪಾವತಿಸುವಂತಹ ಹೊರೆಯನ್ನು ಇಳಿಸುವಂತಹದ್ದು, ಹೌದು, ಸಾಕಷ್ಟು ಜನಕ್ಕೆ ರಿಲೀಫ್ ಕೊಡುವಂತಹದ್ದು. ಹೌದು. ಏನು ಕಿವಿ ಮಾತು ಹೇಳ್ತೀವಿ?
ಇದು ಬಹಳ ಅತ್ಯಂತ ವಿಶಿಷ್ಟವಾದಂತಹ ಪರಿಹಾರಾತ್ಮಕವಾದಂಥ ಕ್ರಮ. ಇಲ್ಲಿಯವರೆಗೆ ಇದರ ವ್ಯಾಪಕತೆ ಬಹಳ ವಿಶೇಷವಾಗಿದೆ. ಅಷ್ಟೇ ಅಲ್ಲದೆ ನಿಮಗೆ ಸೌಲಭ್ಯದ ಪರಿಮಾಣ ಕೂಡ ಬಹಳ ದೊಡ್ಡದಾಗಿದೆ. 100% ಬಡ್ಡಿ ಮತ್ತು ದಂಡವನ್ನು ಮನ್ನಾ ಮಾಡುವಂತಹ ಯೋಜನೆ ಬಂದಿರಲಿಲ್ಲ. ಉದಾಹರಣೆಗೆ ನಿಮಗೆ ಹೇಳಬೇಕು ಅಂತಂದರೆ ಇವತ್ತಿನವರೆಗೆ 19.16 ಕೋಟಿ ಅಸಲನ್ನು ಪಾವತಿ ಮಾಡಿದ್ದಾರೆ. ಅವರಿಗೆ ಸಿಗ್ತಕ್ಕಂತಹ ಮನ್ನಾದ ಪ್ರಯೋಜನ ಎಷ್ಟು ಅಂತಂದರೆ ಬಡ್ಡಿ 22.13 ಕೋಟಿ, ಹಾಗೆಯೇ ದಂಡ 7 ಕೋಟಿ. ಅಂದರೆ 19 ಕೋಟಿ ರೂಪಾಯಿ ಪಾವತಿ ಮಾಡಿದಂಥವರಿಗೆ ಸುಮಾರು 29.13 ಕೋಟಿಯಷ್ಟು ಮನ್ನಾ ಸಿಗುತ್ತೆ. ಅಂದರೆ ಇದರ ಪ್ರಯೋಜನದ ವ್ಯಾಪಕತೆ ಎಷ್ಟು ಅಂತಕ್ಕಂಥದ್ದನ್ನು ತಾವು ಗಮನಿಸಬಹುದಾಗಿದೆ. ಅಸಲಗಿಂತಲೂ ಬಡ್ಡಿ ಮತ್ತು ದಂಡ 1:2, 1:3 ಆಗುವಂತ ಸಾಧ್ಯತೆಗಳನ್ನು ನಾವು ನೋಡ್ತೇವೆ. ಒಟ್ಟಾರೆ ಸರ್, ಥ್ಯಾಂಕ್ ಯು ಸೋ ಮಚ್. ಸಕ್ಕಸುದ್ದಿ.com ಜೊತೆ ಈ ಕರ ಸಮಾಧಾನ ಸ್ಕೀಮ್ ಜೊತೆ ಮಾತಾಡಿದಿರಿ. ಸೊ ತಮಗೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. For more programs, kindly subscribe Sakkas Suddhi on YouTube channel and follow us Facebook, Twitter and Instagram.